ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನವು ಬೆಳಗಾವಿ ಜಿಲ್ಲೆಯಲ್ಲಿ ತನ್ನ ಜಿಲ್ಲಾ ಕೇಂದ್ರದಿಂದ 70 ಕಿಮಿ ಮತ್ತು ಧಾರವಾಡದಿಂದ 38 ಕಿಮಿ ದೂರದಲ್ಲಿರುವ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ದೇವಿಯ ದೇವಾಲಯವಾಗಿದೆ. ಈ ದೇವಾಲಯವು ಯಲ್ಲಮ್ಮ ಎಂದು ಕರೆಯಲ್ಪಡುವ ರೇಣುಕಾ ದೇವಿಗೆ ಸಮರ್ಪಿತವಾಗಿದ್ದು, ಇದು ಅದ್ಭುತ ಮತ್ತು ಪುರಾತನ ದೇವಾಲಯವಾಗಿ ಹೆಚ್ಚು ಜನಪ್ರಿಯಗೊಂಡಿದೆ. ಈ ದೇವಾಲಯವು ಸವದತ್ತಿ ಪಟ್ಟಣದಿಂದ ಸುಮಾರು 5 ಕಿಮಿ ದೂರದಲ್ಲಿರುವ ಯಲ್ಲಮ್ಮ ಗುಡ್ಡದಲ್ಲಿದೆ. ಯಲ್ಲಮ್ಮ ದೇವಿ ದೇವಸ್ಥಾನವು ಸವದತ್ತಿ ಬಳಿಯಿರುವ ಯಲ್ಲಮ್ಮ ಗುಡ್ಡದಲ್ಲಿ ನೆಲೆ ನಿಂತಿರುವ ದೇವಿ ದೇವಾಲಯವಾಗಿದೆ. ಸವದತ್ತಿಯು ಪ್ರಾಚೀನ ಪಟ್ಟಣವಾಗಿದ್ದು, ಇದು ರಟ್ಟ ರಾಜವಂಶದ ಮೊದಲ ರಾಜಧಾನಿಯಾಗಿತ್ತು ಎನ್ನುವ ಉಲ್ಲೇಖವು ಇದರ ಕುರಿತಿದೆ. ಜಮದಗ್ನಿಯ ಹೆಂಡತಿ ಮತ್ತು ಪರಶುರಾಮನ ತಾಯಿಯಾದ ರೇಣುಕಾಗೆ ಸಂಬಂಧಿಸಿರುವ ದೇವಾಲಯವಾಗಿದ್ದು, ಅವರ ಕಥೆಯನ್ನು ಪುರಾಣಗಳಲ್ಲಿ ಹೇಳಲಾಗಿದೆ. ಇಲ್ಲಿ ಆಕೆಯನ್ನು ರೇಣುಕಾ ದೇವಿ ಅಥವಾ ಯಲ್ಲಮ್ಮ ದೇವಿ ಎನ್ನುವ ಹೆಸರಿನಿಂದ ಪೂಜಿಸಲಾಗುತ್ತದೆ. ಇಲ್ಲಿನ ಯಲ್ಲಮ್ಮ ದೇವಿಯನ್ನು ಕಾಳಿದೇವಿಯ ಜೊತೆಗೆ ಗುರುತಿಸಲಾಗುತ್ತದೆ. ಕಾಳಿದೇವಿಯು ದುಷ್ಟರನ್ನು ನಾಶ ಮಾಡುವ, ಶಿಕ್ಷಿಸುವ ಪ್ರಮುಖ ದೇವಿಯೆಂದು ಕರೆಯಲಾಗುತ್ತದೆ. ಆದರೆ ಅವಳು ತನ್ನ ಭಕ್ತರ ಮೇಲೆ ಪ್ರೀತಿ ಮತ್ತು ಆಶೀರ್ವಾದವನ್ನು ನೀಡುವ ಕರುಣಾಮಯಿ ತಾಯಿ ಕೂಡ ಆಗಿದ್ದಾಳೆ. ಈ ಅಂಶದಲ್ಲಿಯೇ ಆಕೆಯನ್ನು ಇಲ್ಲಿ ಪೂಜಿಸಲಾಗುತ್ತದೆ. ಸವದತ್ತಿಯಲ್ಲಿರುವ ಯಲ್ಲಮ್ಮ ದೇವಿ ದೇವಸ್ಥಾನವು ಶಕ್ತಿ ಹಾಗೂ ಭಕ್ತಿ ಕೇಂದ್ರವಾಗಿದೆ. ಯಲ್ಲಮ್ಮ ದೇವಿಯನ್ನು ಸತ್ಯವಂತಿ ಶಕ್ತಿ ರೂಪ ಎಂದು ಕರೆಯುತ್ತಾರೆ. ಪೌರಾಣಿಕ ಕಥೆಗಳಿಗೆ ಅನುಸಾರ ಈ ಸ್ಥಳವು ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಈ ಭೂಮಿಯಲ್ಲಿ ಶ್ರೀ ಯಲ್ಲಮ್ಮ ದೇವಿ ತನ್ನ ಶಕ್ತಿಯ ಮೂಲಕ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾಳೆ ಮತ್ತು ಧೈರ್ಯ, ಶಕ್ತಿ ಹಾಗೂ ಸಮೃದ್ಧಿಯನ್ನು ಒದಗಿಸುತ್ತಾಳೆ. ಪೌರಾಣಿಕ ಕಥೆಯಲ್ಲಿ ಹೇಳಲಾಗುತ್ತದೆ, ಯಲ್ಲಮ್ಮ ದೇವಿ ಮಹಿಷಾಸುರನಂತೆ ದುಷ್ಟ ಶಕ್ತಿಗಳಿಗೆ ವಿರೋಧವಾಗಿ ಭಕ್ತರ ರಕ್ಷಣೆಗಾಗಿ ಪ್ರತಿಬಿಂಬವಾಗಿ ಪ್ರತ್ಯಕ್ಷವಾಗಿದ್ದಾಳೆ. ದೇವಿಯ ಭಕ್ತಿ ಮತ್ತು ಶಕ್ತಿ ಕುರಿತು ತಿಳಿದುಕೊಳ್ಳಲು ಸಾವಿರಾರು ಭಕ್ತರು ನಿತ್ಯ ಪೂಜೆ, ಹೋಮ, ಹವನ ಮತ್ತು ಜಾತ್ರೆಗಳಲ್ಲಿ ಭಾಗವಹಿಸುತ್ತಾರೆ. ಹಬ್ಬದ ಸಮಯದಲ್ಲಿ ದೇವಾಲಯವು ವಿಶೇಷವಾಗಿ ಹೊಳೆಯುತ್ತದೆ. ಇಲ್ಲಿ ಭಕ್ತರು ತಮ್ಮ ಸಂಕಟಗಳ ನಿವಾರಣೆ, ಆರೋಗ್ಯ ಮತ್ತು ಸಂಪತ್ತುಗಾಗಿ ದರ್ಶನ ಪಡೆಯುತ್ತಾರೆ. ದೇವಾಲಯದ ವಾಸ್ತುಶಿಲ್ಪವು ಪ್ರಾಚೀನ ಕರ್ನಾಟಕ ಶೈಲಿಯಂತೆ ನಿರ್ಮಿತವಾಗಿದ್ದು, ಮೂರ್ತಿಗಳ ಶ್ರದ್ಧೆಯಿಂದ ಮೂಡಿಸಲಾಗಿದೆ. ದೇವಿಯ ಆರಾಧನೆ ಮತ್ತು ತೀರ್ಥ ಪ್ರದರ್ಶನವು ಶ್ರದ್ಧೆ ಸಹಿತವಾಗಿ ನಡೆಯುತ್ತದೆ. ಯಲ್ಲಮ್ಮ ದೇವಿಯ ಪಾರಂಪರಿಕ ದರ್ಶನವು ಭಕ್ತರಿಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಜೀವನದಲ್ಲಿ ಯಶಸ್ಸು ನೀಡುತ್ತದೆ ಎಂದು ನಂಬಲಾಗಿದೆ. ಸವದತ್ತಿ ಯಲ್ಲಮ್ಮ ದೇವಾಲಯವು ಹಳ್ಳಿ ಮತ್ತು ನಗರದ ಭಕ್ತರ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳಕು ನೀಡುವ ಮಹತ್ವಪೂರ್ಣ ಕೇಂದ್ರವಾಗಿದೆ. ಈ ದೇವಾಲಯಕ್ಕೆ ಭಕ್ತರು ದೂರದಿಂದ ಬಂದು ತಮ್ಮ ಸಂಕಷ್ಟ ನಿವಾರಣೆಗಾಗಿ ಪೂಜೆ ಸಲ್ಲಿಸುತ್ತಾರೆ. ದೇವಿಯ ಪರಾಕ್ರಮ ಮತ್ತು ದಯೆಯನ್ನು ಕಂಡು ಭಕ್ತರು ನಂಬಿಕೆ ಮತ್ತು ಶಕ್ತಿ ಸಂಪಾದಿಸುತ್ತಾರೆ. ಸವದತ್ತಿ ಯಲ್ಲಮ್ಮ ದೇವಿ ದೇವಾಲಯವು ಪ್ರತಿ ವರ್ಷ ಜಾತ್ರೆ, ಹೋಮ ಮತ್ತು ವಿಶೇಷ ಪೂಜಾ ಸಮಾರಂಭಗಳಿಂದ ತುಂಬಿ ಹೋಗುತ್ತದೆ. ಇಲ್ಲಿ ಮಾಡುವ ಪ್ರಾರ್ಥನೆಗಳು ಭಕ್ತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿ ಪ್ರತಿದಿನ ಹೆಚ್ಚುತ್ತಲೇ ಹೋಗುತ್ತದೆ. ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಸವದತ್ತಿ ಪಟ್ಟಣದಲ್ಲಿ ಸ್ಥಿತಿಯಲ್ಲಿರುವ ಯಲ್ಲಮ್ಮ ದೇವಾಲಯವು ಶಕ್ತಿಪೀಠಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಯಲ್ಲಮ್ಮ ದೇವಿಯನ್ನು ಶಕ್ತಿ, ಧೈರ್ಯ, ದಯೆ ಮತ್ತು ಭಕ್ತರ ರಕ್ಷಕೆಯಾಗಿ ಭಕ್ತರು ಆರಾಧಿಸುತ್ತಾರೆ. ಪೌರಾಣಿಕ ಕಥೆಗಳ ಪ್ರಕಾರ ಯಲ್ಲಮ್ಮ ದೇವಿ ಭಕ್ತರ ಕಷ್ಟ ನಿವಾರಣೆಗಾಗಿ ಮತ್ತು ದುಷ್ಟ ಶಕ್ತಿಗಳ ವಿರುದ್ಧ ನ್ಯಾಯ ಸ್ಥಾಪನೆಗಾಗಿ ಭೂಮಿಯಲ್ಲಿ ಅವತಾರ ಹೊಂದಿದ್ದಾಳೆ. ಸಮಯಕಾಲದ ಪ್ರಕಾರ ಈ ಭೂಮಿಯಲ್ಲಿ ಮಹಿಷಾಸುರ ದೇಹದ ದೋಷಗಳು ಮತ್ತು ದುಷ್ಟ ಶಕ್ತಿಗಳ ವಾಸವಾಗಿತ್ತು. ಜನರು ಹಿಂಸೆ, ಅಸಮಾಧಾನ ಮತ್ತು ಸಂಕಷ್ಟದಲ್ಲಿ ಬದುಕುತ್ತಿದ್ದರು. ಈ ಪರಿಸ್ಥಿತಿಯಲ್ಲಿ ಭಕ್ತರ ನಮನ ಮತ್ತು ಪ್ರಾರ್ಥನೆಗಳಿಗೆ ಪ್ರತಿಕ್ರಿಯೆಯಾಗಿ ಯಲ್ಲಮ್ಮ ದೇವಿ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಲು ಈ ಭೂಮಿಯಲ್ಲಿ ಅವತಾರಗೊಂಡಳು.
ಅವರ ಅವತಾರವು ಕೇವಲ ಶಕ್ತಿ ಮತ್ತು ಧೈರ್ಯದ ಸಂಕೇತವಲ್ಲ, ಬಲದ ದುಷ್ಟರ ವಿರುದ್ಧ ನೀತಿ, ಸತ್ಯ ಮತ್ತು ಸಮಾಧಾನವನ್ನು ಸ್ಥಾಪಿಸುವುದರ ಸಂಕೇತವೂ ಆಗಿತ್ತು. ದೇವಿಯ ಅವತಾರವು ಮಹಿಷಾಸುರ ಮತ್ತು ಇತರ ದುಷ್ಟ ಶಕ್ತಿಗಳನ್ನು ನಾಶ ಮಾಡುವ ಮೂಲಕ ಭಕ್ತರ ರಕ್ಷಣೆಗಾಗಿ ನಡೆದಂತೆ ಪೌರಾಣಿಕ ಗ್ರಂಥಗಳಲ್ಲಿ ವರ್ಣಿಸಲಾಗಿದೆ. ಯಲ್ಲಮ್ಮ ದೇವಿಯ ಶಕ್ತಿ ಅವಿರತವಾಗಿ ಭಕ್ತರ ಕಷ್ಟ, ನೋವು ಮತ್ತು ಸಂಕಟಗಳನ್ನು ನಿವಾರಣೆ ಮಾಡುವಂತೆ ದೇವಾಲಯದಲ್ಲಿ ಪೂಜೆ, ಹೋಮ ಮತ್ತು ಹಬ್ಬಗಳ ಮೂಲಕ ಪ್ರತಿದಿನ ಅನುಭವಿಸಲಾಗುತ್ತದೆ. ಯಲ್ಲಮ್ಮ ದೇವಿಯ ವಾಸ್ತುಶಿಲ್ಪವು ಪ್ರಾಚೀನ ಕರ್ನಾಟಕ ಶೈಲಿಯಂತೆ ನಿರ್ಮಿತವಾಗಿದ್ದು, ದೇವಿಯ ಮೂರ್ತಿ ಶ್ರದ್ಧೆಯಿಂದ ಆರಾಧಿಸಲ್ಪಡುತ್ತದೆ. ದೇವಾಲಯವು ಹಳ್ಳಿ ಮತ್ತು ಪಟ್ಟಣದ ಜನರ ಆಧ್ಯಾತ್ಮಿಕ ಜೀವನದಲ್ಲಿ ಬೆಳಕು, ಶಕ್ತಿ ಮತ್ತು ಶ್ರದ್ಧೆಯನ್ನು ಒದಗಿಸುವ ಕೇಂದ್ರವಾಗಿದೆ. ಭಕ್ತರು ದೀರ್ಘ ದೂರದಿಂದ ಬಂದು ದೇವಿಯ ದರ್ಶನದಿಂದ ಧೈರ್ಯ, ಶಕ್ತಿ, ಸಮೃದ್ಧಿ ಮತ್ತು ಆತ್ಮವಿಶ್ವಾಸ ಪಡೆಯುತ್ತಾರೆ. ಪೌರಾಣಿಕ ಕಥೆಗಳು ಹೇಳುವಂತೆ ಯಲ್ಲಮ್ಮ ದೇವಿಯ ಅವತಾರವು ಕೇವಲ ಭಕ್ತರ ರಕ್ಷಣೆಗೆ ಮಾತ್ರವಲ್ಲ, ಸಮಾಜದಲ್ಲಿ ನೀತಿ, ಧರ್ಮ ಮತ್ತು ಶಕ್ತಿ ಸ್ಥಾಪಿಸಲು, ದುಷ್ಟರ ವಿರುದ್ಧ ಧೈರ್ಯವನ್ನು ಪ್ರಚೋದಿಸಲು ಆಗಿತ್ತು. ಈ ಕಾರಣಕ್ಕಾಗಿ ಸವದತ್ತಿ ಯಲ್ಲಮ್ಮ ದೇವಾಲಯವು ನಿತ್ಯ ಪೂಜೆ, ಹೋಮ ಮತ್ತು ಜಾತ್ರೆಗಳ ಮೂಲಕ ಭಕ್ತರ ಭಕ್ತಿ, ಶಕ್ತಿ ಮತ್ತು ಆಧ್ಯಾತ್ಮಿಕ ಬೆಳಕಿನ ಕೇಂದ್ರವಾಗಿ ಉಳಿಯುತ್ತಿದೆ. ಯಲ್ಲಮ್ಮ ದೇವಿಯ ಈ ಪೌರಾಣಿಕ ಮತ್ತು ಅದ್ಭುತ ಅವತಾರ ಕಥೆ ಭಕ್ತರಿಗೆ ನಂಬಿಕೆ, ಶಕ್ತಿ ಮತ್ತು ಧೈರ್ಯ ನೀಡುತ್ತದೆ. ಭಕ್ತರು ದೇವಿಯ ಆರಾಧನೆಯ ಮೂಲಕ ತಮ್ಮ ಸಂಕಷ್ಟ ನಿವಾರಣೆ, ಆರೋಗ್ಯ, ಸಂಪತ್ತು ಮತ್ತು ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದರಲ್ಲಿ ಅಳವಡಿಸಿಕೊಂಡಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.